ತನನನನ 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 ತನ. ಈ ಹೊಸ ವರ್ಷದಂದು ಬೇವಿನ ಕಹಿಯನ್ನು ದೂರ ಮಾಡಿ ಎಲ್ಲರ ಜೀವನದಲ್ಲೂ ಸಿಹಿ ತುಂಬಿರಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದ ವಿಶೇಷತೆ ಎಂದರೆ ಎಣ್ಣೆ ಸ್ನಾನ. ನನ್ನ ಮಗ ಎಣ್ಣೆ ಬೇಡ ಅಂತ ಹಚ್ಚಿಸ್ಕೊತಾನೆ ಇರಲಿಲ್ಲ. ಅವರಪ್ಪ ಹಂಗೂ ಹಿಂಗೂ ಸಾಹಸ ಮಾಡಿ ಎಣ್ಣೆನ ಹಚ್ಚಿದ್ರು. ನಾನು ಶೈಲೇಶ್ಗೆ ತಲೆಗೆ ಹರಳೆಣ್ಣೆ ಹಚ್ಚಿ ಮಸಾಜ್ ಮಾಡ್ತಿದ್ದೆ. ರಿಹಾನ್ ಸಹ ನಾನು ಹಚ್ತೀನಿ ಅಂತ ಹಚ್ತಿದ್ದ. ಮಾವಿನ ಎಲೆ ತೋರಣನ ರೆಡಿ ಮಾಡ್ಕೊತಿದ್ದೆ. ನಾನು ಸಹ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮಾವಿನ ತೋರಣನ ಬಾಗಿಲಿಗೆ ಕಟ್ಕೊಂಡೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡಿದೆ. ಅಣ್ಣ ತಮ್ಮ ಇಬ್ಬರು ಎಣ್ಣೆ ಸ್ನಾನನ ಮಾಡಿಕೊಂಡು ಅವ್ರ ತಾತ ಇಬ್ರಿಗೂ ಒಂದೇ ಥರ ಬಟ್ಟೆನ ಹೊಲಿಸಿದ್ರು, ಹಾಕ್ಕೊಂಡು ಕೂತಿದ್ದಾರೆ. ಇವಾಗ ಎಲ್ಲ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ಹೊರಟ್ವಿ. ಈ ಟೆಂಪಲ್ನ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡೇ ಇರ್ತೀರ. ಇದು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಟೆಂಪಲ್. ದೇವ್ರ ದರ್ಶನ ಪೂಜೆ ಎಲ್ಲ ಆದಮೇಲೆ ಯುಗಾದಿ ಹಬ್ಬದ ಮತ್ತೊಂದು ವಿಶೇಷತೆ ಬೇವು ಬೆಲ್ಲ. ಬೇವು ಬೆಲ್ಲನ ದೇವಸ್ಥಾನದಲ್ಲಿ ಕೊಟ್ಟರು, ನಾವು ಈಸ್ಕೊಂಡ್ವಿ. ರಿಹಾನ್ ಅದು ನೋಡ್ತಿದ್ದಂಗೆ ಏನೋ ಕೊಟ್ಬಿಡ್ತಿದ್ದಾರೆ ಅಂತ ಆ ಕಡೆ ತಿರ್ಕೊಂಬಿಟ್ಟ. ಆರ್ಯನ್ ಸಹ ಈಸ್ಕೊಳ್ಳಿಲ್ಲ. ನಾನು ಬೇವು ಬೆಲ್ಲನ ತಿಂದೆ, ಬಟ್ ತಿನ್ನೋದಕ್ಕೆ ಕಷ್ಟ ಆಯಿತು. ಜೀವನ ಅಂದಮೇಲೆ ಸಿಹಿ ಕಹಿ ಎರಡು ಇರಲೇಬೇಕಲ್ವಾ.
ಊರಲ್ಲಿರುವಂತಹ ನಮ್ಮನೆ ಹೆಣ್ದೇವರು ಹಿರಿಯಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆ ಅಂದರೆ ಒಬ್ಬಟ್ಟು. ನಮ್ಮ ಮನೇಲೂ ಸಹ ಒಬ್ಬಟ್ಟನ್ನ ಮಾಡ್ತಿದ್ದೀವಿ. ಇಲ್ಲಿ ಕಣ್ಕ ಮಾಡ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು, 1/4 ಸ್ಪೂನ್ ಉಪ್ಪು, 1/4 ಸ್ಪೂನ್ ಅರಿಶಿಣದ ಪುಡಿ, ನೀರನ್ನ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಕಲಿಸ್ಕೊಬೇಕಾಗತ್ತೆ. ಕಣ್ಕಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ತಗೊಳುತ್ತೆ. 1-2 ಅವರ್ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಆವಾಗ ಒಬ್ಬಟ್ಟು ತುಂಬ ಸಾಫ್ಟಾಗಿ ಆಗುತ್ತೆ. ಹೂರ್ಣಕ್ಕೆ ಬೇಕಾಗಿರುವಂತಹ ತೆಂಗಿನಕಾಯಿ, ಬೆಲ್ಲ ಮತ್ತು ಕಡಲೆಬೇಳೆನ ತಗೊಂಡಿದ್ದೀವಿ. ಇಲ್ಲಿ ಕಡಲೆಬೇಳೆನ ನೀರಲ್ಲಿ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಬೇಕು. ಬೆಂದಂಥ ಕಡಲೆಬೇಳೆಯಲ್ಲಿ ನೀರನ್ನು ಬಸಿದು ಅದಕ್ಕೆ ತೆಂಗಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀವಿ. ಈ ಕಡೆ ಏಲಕ್ಕಿ ಕಾಯಿನ ಪುಡಿ ಮಾಡ್ಕೊತಿದ್ದೀವಿ. ನಾವು ಇಲ್ಲಿ ಒಳ್ಳಲ್ಲಿ ಹೂರ್ಣನ ರುಬ್ತಿದ್ದೀವಿ. ಒಳ್ಳಲ್ಲಿ ರುಬ್ಬಿದ್ರೆ ಒಬ್ಬಟ್ಟು ಚೆನ್ನಾಗಾಗತ್ತೆ ಅಂತ ಕಡಲೆಬೇಳೆ ಮತ್ತು ತೆಂಗಿನಕಾಯಿನ ಒಳ್ಗೆ ಹಾಕ್ಕೊಂಡು ರುಬ್ಕೊತಿದ್ದೀವಿ. ಇವಾಗ ಬೆಲ್ಲನ ಕುಟ್ಕೊಂಡು ಬೆಲ್ಲನೂ ಸಹ ಅದ್ರ ಜೊತೆ ನುಣ್ಣಗೆ ರುಬ್ಕೊತಿದ್ದೀವಿ. ಈ ರೀತಿ ಸಾಫ್ಟಾಗಿ ಹೂರ್ಣನ ರುಬ್ಕೋಬೇಕು. ಇವಾಗ ಹೂರ್ಣ ರೆಡಿಯಾಗಿದೆ. ಹೂರ್ಣನ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋತಿದ್ದೀವಿ. ನೋಡ್ತಿರ್ಬೋದು ಕಣ್ಕ ಎಷ್ಟು ಸಾಫ್ಟಾಗಿದೆ ಅಂತ. ಸ್ವಲ್ಪ ಹಿಟ್ಟನ್ನ ತಗೊಂಡು ಕೈ ಮೇಲೆ ಈ ರೀತಿ ಹರಡ್ಕೊಂಡು ಹೂರ್ಣನ ಅದರೊಳಗಡೆ ಇಟ್ಕೊಂಡು ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಬೇಕು. ಒಂದು ಕವರ್ಗೆ ಎಣ್ಣೆನ ಹಾಕ್ಕೊಂಡು ಒಬ್ಬಟ್ಟನ್ನ ತಟ್ಕೊಬೇಕು. ನೀವು ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಒಬ್ಬಟ್ಟು ಬಂದಿದೆ ಅಂತ. ಸ್ಟವ್ ಮೇಲೆ ತವಾನ ಇಟ್ಕೊಂಡು ತವ ಬಿಸಿಯಾದ್ಮೇಲೆ ಎಣ್ಣೆನ ಹಚ್ಕೊಬೇಕು. ಕವರಿಂದ ಒಬ್ಬಟ್ಟನ್ನ ಬಿಡಿಸ್ಕೊಂಡು ತವ ಮೇಲೆ ಒಬ್ಬಟ್ಟನ್ನ ಹಾಕ್ಕೊಬೇಕು. ಒಂದು ಸೈಡು ಒಬ್ಬಟ್ಟು ಬೆಂದಮೇಲೆ ಇನ್ನೊಂದು ಕಡೆ ತಿರುವಾಕೊಬೇಕು. ಇವಾಗ ಒಬ್ಬಟ್ಟು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ.
ಇಲ್ಲಿ ಪಲ್ಯಕ್ಕೆ ಅಂತ ಮಸಾಲೆನ ರುಬ್ಕೊಂಡು ಅದು ಸ್ವಲ್ಪ ಬೆಂದಾದ್ಮೇಲೆ ಬೇಯಿಸಿಟ್ಕೊಂಡಿದ್ದಂತಹ ತರಕಾರಿನ ಅದರೊಳಗಡೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಬೇಳೆ ಸಾಂಬಾರಿಗೆ ಅಂತ ಟೊಮೊಟೊ ಮತ್ತು ಬೇಳೆನ ಕೂಗಿಸ್ಕೊಂಡಿದ್ದೀವಿ. ಅದಕ್ಕೆ ತರಕಾರಿಗಳನ್ನ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪನ್ನ ಹಾಕ್ಕೊಂಡು ಮತ್ತೆ 2 ವಿಷಲ್ನ ಕೂಗಿಸ್ಕೊತೀವಿ. ಇವಾಗ ಅಡುಗೆ ರೆಡಿಯಾಗಿದೆ. ಊಟ ಮಾಡೋಣ ಅಂತ ಬಡಿಸ್ಕೊತಿದ್ದೆ. ಪಲ್ಯ, ಅನ್ನ, ಸಾಂಬಾರು, ಒಬ್ಬಟ್ಟು. ಬಿಸಿ ಒಬ್ಬಟ್ಟು ಮೇಲೆ ತುಪ್ಪನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಊಟ ಅಂತೂ ತುಂಬ ರುಚಿಯಾಗಿತ್ತು. ಈ ರೀತಿ ನಮ್ಮನೆ ಯುಗಾದಿ ಹಬ್ಬನ ಸಂಭ್ರಮಿಸಿದ್ವಿ. ಈ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.